ಸ್ಯಾಂಡಲ್ವುಡ್ ನಟನಿಂದ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಕುಡಿದ ಮತ್ತಿನಲ್ಲಿ ನಟ ಮಯೂರ್ ಪಟೇಲ್ ಕಿರಿಕ್. ಸ್ಯಾಂಡಲ್ವುಡ್ ನಟನಿಂದ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಕುಡಿದ ಮತ್ತಿನಲ್ಲಿ ನಟ ಮಯೂರ್ ಪಟೇಲ್ ಕಿರಿಕ್. ಸಿಗ್ನಲ್ನಲ್ಲಿ ನಿಂತಿದ್ದ ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಕಾರು ಮಾಲೀಕರ ಜೊತೆಯೂ ಕೂಡ ಮಯೂರ್ ಗಲಾಟೆಯನ್ನ ಮಾಡಿದ್ದಾರೆ. ಓಲ್ಡ್ ಏರ್ಪೋರ್ಟ್ ರಸ್ತೆ, ಕಮಾಂಡೋ ಆಸ್ಪತ್ರೆ ಸಿಗ್ನಲ್, ಫಾರ್ಚುನರ್ ಕಾರಲ್ಲಿ ಬರ್ತಿದ್ದ ಮಯೂರ್ ಪಟೇಲ್ ವೇಗ ಮತ್ತು ಅಜಾಗರೂಕ ಚಾಲನೆ ಮಾಡಿ ಅಪಘಾತ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಹಲಸೂರು ಸಂಚಾರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ, ಮದ್ಯ ಸೇವನೆ ದೃಢ ಆಗಿದೆ. ದೂರು ಪಡೆದು ಕೇಸನ್ನ ದಾಖಲಿಸಲು ಈಗ ಖಾಕಿ ಮುಂದಾಗಿದ್ದಾರೆ. ಮಯೂರ್ ಪಟೇಲ್ ಫಾರ್ಚುನರ್ ಕಾರು ಸೀಸ್ ಮಾಡಲಾಗಿದೆ. ಸ್ಯಾಂಡಲ್ವುಡ್ ನಟನಿಂದ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಕುಡಿದ ಮತ್ತಿನಲ್ಲಿ ನಟ ಮಯೂರ್ ಪಟೇಲ್ ಕಿರಿಕ್ ಮಾಡಿದ್ದಾರೆ. ಸಿಗ್ನಲ್ನಲ್ಲಿ ನಿಂತಿದ್ದ ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಕಾರು ಮಾಲೀಕರ ಜೊತೆಯೂ ಕೂಡ ಮಯೂರ್ ಗಲಾಟೆಯನ್ನ ಮಾಡಿದ್ದಾರೆ. ಓಲ್ಡ್ ಏರ್ಪೋರ್ಟ್ ರಸ್ತೆ, ಕಮಾಂಡೋ ಆಸ್ಪತ್ರೆ ಸಿಗ್ನಲ್, ಫಾರ್ಚುನರ್ ಕಾರಲ್ಲಿ ಬರ್ತಿದ್ದ ಮಯೂರ್ ಪಟೇಲ್ ವೇಗ ಮತ್ತು ಅಜಾಗರೂಕ ಚಾಲನೆಯಿಂದ ಈ ಒಂದು ಅಪಘಾತವನ್ನ ಎಸಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಯಾವ ರೀತಿ ಕಿರಿಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅಂತ. ಕುಡಿದು ಚಾಲನೆ ಮಾಡೋದು ಬಹುದೊಡ್ಡ ಅಪರಾಧ, ಬಹುದೊಡ್ಡ ತಪ್ಪು ಅಂತ ಹೇಳಿದ್ರು ಕೂಡ ಆ ಒಂದು ಕುಡಿದು ಚಾಲನೆ ಮಾಡೋದನ್ನ ಕೆಲಸ ಮಾಡಿ ಅಪಘಾತವನ್ನ ಎಸಗಿದ್ದಾರೆ. ಇದನ್ನ ಬೇರೆಯವರಿಗೆ ತೊಂದರೆ ಆಗುತ್ತೆ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ ಅನ್ಸುತ್ತೆ ಇವ್ರಿಗೆ. ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತಾರೆ ಹೇಳಿ ಸರ್? ಅದ ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತೀರಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು? ಆಧಾರ್ ಕಾರ್ಡ್ ಸರ್, ನಂದೊಂದು ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಸರ್, ನಾವು ಈ ತರ ಮಾಡ್ತಾ ಇದ್ರಲ್ಲ ಸರ್. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂದಲ್ಲ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ಸರ್, ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತಾರೆ ಹೇಳಿ ಸರ್? ಅದ ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಆಫ್ ಮಾಡಿ, ನೀವೇನೇ ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ. ನಾನು ಕೇಳೋದು ನೀವು ನಂಬ್ತಾ ಇಲ್ಲ ಅಂದ್ರೆ ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು? ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಮಯೂರ್ ಪಟೇಲ್ ಅವರು ಕಿರಿಕ್ ಮಾಡಿದ್ದಾರೆ. ಮಾಡ್ತಾ ಇದ್ದೀನಿ, ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ. ನೀವು ಕೂಡ ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ಯಾವ ರೀತಿ ಆವಾಜ್ ಹಾಕ್ತಾ ಇದ್ದಾರೆ, ಕಿರಿಕ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ರೆಡಿ ಮಾಡಿಸ್ಕೊಡ್ಬೋದು. ಏನಾದ್ರೂ ಪ್ರಾಣಕ್ಕೆ ತೊಂದರೆ ಆದ್ರೆ ಯಾರು ಅದರ ಜವಾಬ್ದಾರಿನ ಹೊಡ್ತಾರೆ? ಏನಾದ್ರೂ ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ ನಾನ್ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಏನು ತಪ್ಪೇ ಮಾಡಿಲ್ದೇ ಇರೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ವಿಡಿಯೋವನ್ನ ನೋಡಿದ್ರೆ ಅನ್ನಿಸ್ಬೇಕು, ನಾನು ಯಾವ ರೀತಿ ಮಾತನಾಡ್ತಾ ಇದ್ದೀನಿ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಬೇರೆಯವ್ರಿಗೆ ಒಂದು ಬುದ್ಧಿವಾದವನ್ನ ಹೇಳಬೇಕು. ತನ್ನದೇ ಆದಂತಹ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲಾ ನಟ ನಟಿಯರಿಗೂ ಕೂಡ ತಮ್ಮದೇ ಆದಂತಹ ಒಂದು ಅಭಿಮಾನಿ ಬಳಗ ಇರುತ್ತೆ. ಹಾಗಾದ್ರೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ಏನಾದ್ರೂ ಪ್ರಾಣ ಹೋಗಿದ್ರೆ ಅದರ ಜವಾಬ್ದಾರಿಯನ್ನು ನೀವು ಹೊರ್ತಾ ಇದ್ರಾ? ಎಷ್ಟು ಕೂಲ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಏನಾಗಿದೆ? ಏನು ಆಗಿಲ್ವಲ್ಲ. ಏನಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾನ್ ಸರಿ ಮಾಡ್ಕೊಡ್ತೀನಿ, ನಾನು ಹೇಳ್ತಾ ಇದ್ದೀನಲ್ವಾ ಸರಿ ಮಾಡ್ಕೊಡ್ತೀನಿ ಅಂತ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ. ಇದು ಅವರ ನಡೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಮಯೂರ್ ಪಟೇಲ್ ಅವರು ಕಿರಿಕ್ ಮಾಡಿದ್ದಾರೆ. ಎಷ್ಟು ಕೇರ್ಲೆಸ್ ಆಗಿ ಮಾತನಾಡಿದ್ದಾರೆ ಅಂತಂದ್ರೆ ಈ ಒಂದು ವಿಡಿಯೋವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಏನಾಗಿದೆ, ಏನೋ ಸಮಸ್ಯೆ ಆಗಿಲ್ವಲ್ಲ, ನಾನು ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಪ್ರಾಣಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಆ ಒಂದು ಜವಾಬ್ದಾರಿಯನ್ನು ಅವ್ರು ಹೊರ್ತಾ ಇದ್ರ? ಜೊತೆಗೆ ಮಯೂರ್ ಪಟೇಲ್ ಅವರ ವಿರುದ್ಧವಾಗಿ ಏನಾದ್ರು ಕೇಸ್ ಆಗಿದ್ಯಾ ಅಥವಾ ದೂರ ಏನಾದ್ರು ದಾಖಲಾಗಿದ್ಯಾ? ತಡರಾತ್ರಿ ನಟ ಮಯೂರ್ ಪಟೇಲ್ ಅವರು ಒಂದು ಅಪಘಾತವನ್ನ ಮಾಡಿರುವಂತದ್ದು. ಅದು ಕುಡಿದು ಚಾಲನೆಯನ್ನ ಮಾಡಿ ಒಂದು 4 ಕಾರುಗಳಿಗೆ ಅಪಘಾತ ಮಾಡಿರುವಂತದ್ದು. ಅಂದ್ರೆ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಕಮಾಂಡೋ ಆಸ್ಪತ್ರೆ ಒಂದು ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ವಾಹನಗಳಿಗೆ ಏಕಾಏಕಿ ಬಂದು ಹಿಂಬದಿಯಿಂದ ಡಿಕ್ಕಿನ ಹೊಡೆದಿರುವಂತದ್ದು. ಪರಿಣಾಮ 4 ಕಾರುಗಳು ಆಗಿರುವಂತದ್ದು. ಮತ್ತೆ ಅಲ್ಲಿ ಇದ್ದಂತ ಚಾಲಕರು ಪ್ರಚಾರ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಮಯೂರ್ ಪಟೇಲ್ ಅವರು ಕುಡಿದಿರುವಂತದ್ದು ಗೊತ್ತಾಗಿರುವಂತದ್ದು. ಅಂತ ಕೂಡಲೇ ಪೊಲೀಸರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂತ ಹಲಸೂರು ಪೊಲೀಸರು ಭೇಟಿಯನ್ನ ಪರಿಶೀಲನೆ ಮಾಡಿರುವಂತದ್ದು. ಈಗ ಏನು ಮಯೂರ್ ಪಟೇಲ್
ಚಾಲನೆ ಮಾಡ್ತಿದ್ದೆ ಅಂತ ಒಂದು ಸೀಸ್ ಮಾಡಿರುವಂತದ್ದು. ಮತ್ತೆ ಅವರ ವಿರುದ್ಧ ಇದೀಗ ಒಂದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರು ಕುಡಿದಿರೋದೊಂದು ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಅವರ ಟೆಸ್ಟ್ ಅನ್ನು ಮಾಡಿದ್ರು, ಅದರಲ್ಲಿ ಪಾಸಿಟಿವ್ ಬಂದಿದೆ. ಆದ್ರೆ ಎಷ್ಟು ಬಂದಿದೆ ಏನನ್ನೋದು ಗೊತ್ತಿಲ್ಲ. ಅಂದ್ರೆ ಅವ್ರು ಕುಡಿದಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ಇದೀಗ ಆ ನ್ಯಾಯಾಲಯದ ಆದೇಶದ ಪ್ರಕಾರನೇ ಏನು 10,000 ರೂಪಾಯಿ ದಂಡ ಕುಡಿದು ಚಾಲನೆ ಮಾಡಿದ್ರೆ ಇದನ್ನ ದಂಡ ವಿಧಿಸಿರುವಂತದ್ದು. ಮತ್ತೆ ಈ ರೀತಿ ಏನಾದ್ರು ಅವರು ಇದೇನಾದ್ರು ಮಾಡಿದ್ರೆ ಏನೋ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಿರುವಂತದ್ದು. ಸಂದರ್ಭದಲ್ಲಿ ಈ ರೀತಿ ಸಾರ್ವಜನಿಕ ರೀತಿ ವರ್ತನೆ ಮಾಡೋದು ಸಹ ಒಂದು ರೀತಿ ಬೇರೆ ಕಡೆ ಸಾಮಾಜಿಕ ಅಂದ್ರೆ ಬೇಜವಾಬ್ದಾರಿತನವಾಗಿ ಈ ರೀತಿ ಮಾಡಿರುವಂತದ್ದು. ಯಾಕಂದ್ರೆ ಒಂದು ಪ್ರಾಣ ಹೋಗಿದ್ರೆ ಯಾರು ಸಹ ತಂದುಕೊಳ್ಳೋಕೆ ಸಾಧ್ಯ ಆಗ್ತದೆ. ಅಂದ್ರೆ ಮಯೂರ್ ಪಟೇಲ್ ಅವರ ಒಂದು ಈ ರೀತಿಯ ವರ್ತನೆಗೆ ಸಾರ್ವಜನಿಕ ಸಾಕಷ್ಟು ಆಕ್ರೋಶ ವ್ಯಕ್ತ ಹೋಗ್ತಾ ಇರುವಂತದ್ದು ಸಾಹಿತ್ಯ.